ಹಣ ಸಿಕ್ಕ ಕಳ್ಳರು ರಿಲೇ ರೀತಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಹಣ ಪಾಸ್ ಮಾಡ್ತಾ ಓಡಿಸಿದ್ರು. ಇದನ್ನು ಕಂಡ ಸ್ಥಳೀಯರು ಮೂವರು ಕಳ್ಳರನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು. ಹೀಗೆ ಸಾರ್ವಜನಿಕರಿಂದ ಹಿಗ್ಗಾಮುಗ್ಗಾ ಥಳಿಸಿಕೊಳ್ತಿರೋ ಈ ಖದೀಮರು ನಿಜಕ್ಕೂ ಖತರ್ನಾಕ್ ಕಿಲಾಡಿಗಳೇ. ಯಾಕೆಂದ್ರೆ ಸಿನಿಮೆಯ ರೀತಿಯಲ್ಲಿ ಕಳ್ಳತನ ಮಾಡಲು ಹೋಗಿ ಸಿಕ್ಕಿಬಿದ್ದಿದ್ದಾರೆ. ಅದ್ಯಾಕೋ ಇವತ್ತು ಇವರ ಗ್ರಹಚಾರ ನೆಟ್ಟಿಗಿರಲಿಲ್ಲ ಅನ್ಸುತ್ತೆ. ವೃದ್ಧನಿಂದ ಹಣ ಕದಿಯಲು ಹೋಗಿ ಈ ರೀತಿ ದಂಧೆ ತಿಂತಾರೆ. ಇದನ್ನು ತಡೆಯಲು ಬಂದ ಪೊಲೀಸರನ್ನು ದೂಡಿ ಜನರು ಮುಖಾಮುಖಿ ನೋಡದೆ ಸಿಕ್ಕ ಕಡೆ ಕಳ್ಳರನ್ನ ಚಚ್ಚಿದ್ದಾರೆ. ಸಂಜೆ 5 ಗಂಟೆ ಸಮಯ. ಕೂಡಾಗಿದ್ದ ಮೈಸೂರಿನ ಯಾದವಗಿರಿಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಕಾರಣ ವಾಲ್ಮೀಕಿ ನಗರಕ್ಕೆ ದಾಗುಂಡಿಗಿಟ್ಟ 6 ಮಂದಿ ಖದೀಮರ ಗುಂಪು ಕರಾಮತು ತೋರಲು ಮುಂದಾಯಿತು. ರೋಡ್ನಲ್ಲಿ ದುಡ್ಡೆಣಿಸುತ್ತಿದ್ದ ವೃದ್ಧನಿಂದ ಹಣ ಕಿತ್ತ ಕಳ್ಳರು ರಿಲೇ ರೀತಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಹಣ ಪಾಸ್ ಮಾಡ್ತಾ ಓಡಿದ್ರು. ಅಕಸ್ಮಾತ್ ಇದನ್ನು ಕಂಡ ಸ್ಥಳೀಯರು ಕಳ್ಳರನ್ನ ಹಿಡಿದು ಚೆನ್ನಾಗಿ ಕೂಸಾಕೊಟ್ಟಿದ್ದಾರೆ. ಒಬ್ರು ತಾತ ಅವರು ಬಡ್ಕೋತಾ ಇದ್ರು. ಏನಾಯ್ತು ಕೆಲಸ ಬಂದು ಕೇಳಿದ್ರೆ ಅಷ್ಟು ದೂರ ನಿಂತಿದ್ದ. ಅದೇ ಅವ್ರು ದುಡ್ಡು ಕಿತ್ಕೊಂಡು ಹೊಂಟೋದ್ರು ಅಂತ ಸುಮ್ಮನೆ ಇವರು ಒಂದು ಅರ್ಧ ಕಿಲೋಮೀಟರ್ ದೂರ ಬಂದ್ಬಿಟ್ಟಿದ್ರು. ಚೆಕ್ ಸಿಗಲ್ಲ ಕಾಣ್ಬಿಡ್ತು. ಫಾಲೋ ಮಾಡಿದೆ. ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಪೊಲೀಸರು ಬರ್ತಾ ಇದ್ರು. ಸರ್ ಇವ್ರಿಗೆ ಫಾಲೋ ಮಾಡಿ ನನ್ಗೆ ಆಕ್ಸಿಡೆಂಟ್ ಮಾಡೋದು ನೋಡಿದ್ರು. ನಾನು ಸ್ವಲ್ಪ ಕಳ್ಳರು ಅಂದ್ರೆ ಕೇಳಬೇಕಾ? ಸೇಫ್ಟಿಗಂತ ಚಾಕು ಬ್ಲೇಡ್ ನಂತಹ ಆಯುಧ ಇಟ್ಕೊಂಡಿದ್ರು. ಇವತ್ತು ಯೋಗ ಬರಲಿಲ್ಲ. ಸಾರ್ವಜನಿಕರು ಅಟ್ಯಾಕ್ ಮಾಡಿದಾಗ ಕುಕ್ಕರಹಳ್ಳಿ ಕೆರೆಯತ್ತ ದೌಡಾಯಿಸಿದ್ದೆ ಕಳ್ಳರಿಗೆ ಉಳುವಾಯಿತು. ಹಳ್ಳದ ನೀರಿನ ಮೂಲಕ ತಪ್ಪಿಸಿಕೊಳ್ಳಲು ಯತ್ನಿಸಿದ ಖದೀಮರನ್ನ ಸಾರ್ವಜನಿಕರು ಸುತ್ತುವರೆದು ಚಚ್ಚಿದ್ರು. ಈ ಸಂದರ್ಭ ಮೂವರು ಎಸ್ಕೇಪ್ ಆದ್ರು. ಕೆರೆ ಒಳಗಡೆ ಇದ್ರು, ನೀರು ತುಂಬಿತ್ತು, ಒಳಗಡೆ ಔಸ್ಕೊಂಡ್ಬಿಟ್ಟಿದ್ರು. ಸುತ್ತ ಎಲ್ಲ ನೋಡ್ತಾ ಇದ್ರು. ಅಲ್ಲಿ ಪೊಲೀಸರು ಕೂಗ್ತಾ ಇದ್ರು, ಬರ್ತಾ ಇರಲಿಲ್ಲ. ನಾವು ಕೆರೆ ಒಳಗಡೆ ಬಿದ್ದು ಇಬ್ಬರನ್ನ ಲಾಕ್ ಮಾಡಿ ಇಟ್ಕೊಂಡು ಬಂದ್ಬಿಟ್ಟು ಸರ್ ಒಟ್ಟು 4 ಜನ. ಒಬ್ಬ ಆಟೋ ಡ್ರೈವರು, 3 ಜನ ಇವರು. ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದರಿಂದ ಉಳಿದ 3 ಕಳ್ಳರನ್ನ ಬಂಧಿಸುವಷ್ಟರಲ್ಲಿ ಜಯಲಕ್ಷ್ಮೀಪುರಂ ಠಾಣೆ ಪೊಲೀಸರು ಹೆರಾಣಾದ್ರು. ಈ ವೇಳೆ ಪೊಲೀಸರಿಗೂ ಸಣ್ಣ ಪುಟ್ಟ ಗಾಯಗಳಾದವು. ಕಸ್ತೂರಿ ವಾರ್ತೆ, ಮೈಸೂರು.